ಮೇಡಮ್ ಹೌದು. ಇಷ್ಟು ಎಲ್ಲ ನಿಮಗೆ ಗೊತ್ತೇ ಇದ್ದಂಗೆ ಒಂದೆರಡು ವರ್ಷದಿಂದ ಏನೋ ಒಂದು ಅವಘಡ ಆಯಿತು. ಅದರಲ್ಲಿ ಏನೇನೋ ಯೋಚನೆಗಳು, ಎಲ್ಲ ಟ್ರೋಲ್ ಮಾಡಿದ್ರು. ಮೇಡಮ್ದೇನು ತಪ್ಪಿರಲಿಲ್ಲ. ಆದರೂ ಎಲ್ಲೆಲ್ಲೋ ಏನೇನೋ ಹೋಗಿ ಯಾರ್ಯಾರ್ದೋ ತಪ್ಪಿಗೆ ನೀವು ದಂಡ ತೆತ್ತಬೇಕಾಯ್ತು. ಅದಕ್ಕೆ ಆ ಇಬ್ಬರು ಹುಡುಗಿರದು ವಾಯ್ಸ್ ಹೊರಗೆ ಬಂತಲ್ಲ, ಅವ್ರು ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಲಿ, ಕೃತಜ್ಞತೆ ಹೇಳ್ತಾ ಇದ್ದೀನಿ ಇದ್ರ ಮುಖಾಂತರ. ಅವ್ರು ಎಲ್ಲೇ ಇರಲಿ, ಅವ್ರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ದೇವ್ರ ಥರ ಬಂದು ನನ್ನ ಮಗಳು ಲೈಫ್ ಕಾಪಾಡಿದ್ರು. ಅವ್ರು ಎಲ್ಲೇ ಇರಲಿ, ನಾನು ಇಲ್ಲಿಂದ ಹರಿಸ್ತಾ ಇದ್ದೀನಿ ಅವ್ರು ಒಳ್ಳೇದಾಗಲಿ ಅಂತ. ನೀವು ಕಣ್ಣೀರು ಹಾಕಬಾರ್ದು ಅಮ್ಮ, ಇಂಥ ಶುಭ ಸಂದರ್ಭ ಇಟ್ಕೊಂಡಿದ್ದೀರಾ. ಅದು ನಿಮ್ಮದೇನು ತಪ್ಪಿರಲಿಲ್ಲ, ಬಟ್ ದೇವರೆಲ್ಲ ಟೆಸ್ಟ್ ಮಾಡ್ತಾನೆ ಅನ್ಕೋತೀನಿ. ಆ ಥರ ವೈಷ್ಣವಿಗೆ ಫ್ಯಾನ್ಸ್ ಅಂತೂ ಎಷ್ಟು ಜನ ಅವ್ರಿಗೆ ವೈಷ್ಣವಿಗೆ ಹರಿಸಿದ್ದಾರೆ ಅಂತಂದರು. ಇವಾಗಲೂ ಅಷ್ಟೇ, ಸಣ್ಣ ಮಗುವಿಂದ ದೊಡ್ಡವರು, ಚಿಕ್ಕವರು, ಗಂಡು ಮಕ್ಕಳು ಎಲ್ಲ ವೈಷ್ಣವಿಗೆ ಫ್ಯಾನ್ಸ್. ಎಲ್ಲರೂ ಹೊರಗೋದ್ರೆ ನಾನು ನಿಮ್ಮ ದೊಡ್ಡ ಅಭಿಮಾನಿ, ದೊಡ್ಡವರು ಅವರು ನಿಮ್ಮ ದೊಡ್ಡ ಅಭಿಮಾನಿ, ನನ್ನ ಮಗಳ ಥರ ನೀವು, ನಂಗೆ ತುಂಬ ಇಷ್ಟ ಆಗುತ್ತೆ ವೈಷ್ಣವಿ ಅಂತ ಹೇಳ್ತಾರೆ. ಅದೇ ನನ್ನ ಥರ ಏಜ್ನವರು ಇಷ್ಟಪಡ್ತಾರೆ, ಸಣ್ಣ ಮಕ್ಕಳು ಇಷ್ಟಪಡ್ತಾರೆ ವೈಷ್ಣವಿನ. ಹಾಗಾಗಿ ನನಗೆ ಹೊರಗಡೆ ಹೋದರೆ ನನಗೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಮಾತಾಡಿಸಿದಾಗ. ಈಗ ನನ್ನ ವೈಷ್ಣವಿ ಜೊತೆ ನಾನು ವಿಡಿಯೋ ಮಾಡ್ತಾ ಈಗ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಎಲ್ಲರೂ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ನಿಂತು ನನ್ನ ಹತ್ರ ಮಾತಾಡಿಸ್ಕೊಂಡು ಬನ್ನಿ ಮೇಡಮ್ ಫೋಟೋ ತಗೊಳ್ಳೋಣ ಅಂತ ನನ್ನ ಹತ್ರನೂ ಫೋಟೋಸ್ ತಗೋತಾರೆ. ಅದು ತುಂಬ ಖುಷಿ ಆಗುತ್ತೆ. ನಿಜ. ನೀವು ಆಮೇಲೆ ಮಾಸ್ಟರ್ಸ್ ಮಾಡಿ ಆಮೇಲೆ LLB ಮಾಡಿದ್ದೀರಾ. 2017 ನನ್ನ ಎಜುಕೇಷನ್ ಸ್ಟಾರ್ಟ್ ಮಾಡಿದೆ, ಮತ್ತು LLB ಸೇರಿಕೊಂಡೆ. ಅದು ರೆಗ್ಯುಲರ್ ಕಾಲೇಜ್. ಅದು ಹೋಗಿ ಸುಮ್ಮನೆ ಮಾತಾಡ್ಸೋಣ ಹೇಗಿದೆ, ಯಾಕಂದರೆ LLB ಮಾಡೋದಕ್ಕೆ ಏಜ್ ಲಿಮಿಟ್ ಇರಲಿಲ್ವಲ್ಲ. ಆ ಟೈಮಲ್ಲಿ ಏಜ್ ಲಿಮಿಟ್ ಮಾಡಬೇಕು ಅಂತಿದ್ರು. ಆಮೇಲೆ ಹೋಗಿ ಕೇಳಿದಾಗ ಏಜ್ ಲಿಮಿಟ್ ಇಲ್ಲ ಅಂದರೆ ಕಂಟಿನ್ಯೂ ಮಾಡೋಣ ಅಂತ. ಆಮೇಲೆ ಪ್ರಿನ್ಸಿಪಲ್ನ ಮೀಟ್ ಮಾಡಿದೆ. ಏನು ಇಷ್ಟೊಂದು ಇಂಟ್ರೆಸ್ಟ್ ಇದೆಯಲ್ಲ ಅಂತ ಹೇಳಿ ನಾನು ಹೋಗಿ ಕೇಳಿದ್ದೆ. ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರು ನನ್ನ ಹೆಸರು. ನಾನೇನೋ ಫೀಸ್ ಕಟ್ಟಿರಲಿಲ್ಲ, ಏನಿಲ್ಲ, ನನ್ನೊಂದು ಹೆಸರನ್ನ ಅಲ್ಲಿ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಟೈಮ್ ಹೋಗಿ ಕೇಳಿದೆ, ಇಲ್ಲ ನಾನು ಅಡ್ಮಿಷನ್ ನೀವು ದುಡ್ಡು ಕಟ್ತೀರಾ ಇಲ್ವೋ, ನಿಮ್ಮ ಮಾಡ್ಕೊಂಬಿಟ್ಟಿದ್ದೀನಿ, ನೀವು ಫೀಸ್ ಆಮೇಲೆ ಪೇ ಮಾಡಿ ಅಂತಂದರು. ಸರಿ ಸೇರಿಬಿಟ್ಟೆ. 2017 2020 ಕಂಪ್ಲೀಟ್ ಆಯಿತು. ಸೈಡ್ ಬೈ ಸೈಡ್ ನಾನು MSc ಸೈಕಾಲಜಿನೂ ಮಾಡಿದೆ ಜೈನ್ ಕಾಲೇಜಲ್ಲಿ, ಕಂಪ್ಲೀಟ್ ಆಯಿತು. ಈಗ ನನ್ನ ಪ್ರೊಫೆಷನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ನನಗೆ ತುಂಬ ಇಷ್ಟ ಮೊದಲಿಂದನೂ, ನನಗೆ ಲಾ ಓದಬೇಕು, ಇಲ್ಲ ಯಾವುದಾದ್ರು ಒಂದು ಮಾಡಲೇಬೇಕು ಅಂತ ನನಗಿತ್ತು. ಮಕ್ಕಳದೆಲ್ಲ ಎಜುಕೇಷನ್ ಇತ್ತಲ್ಲ, ಅವ್ರದ್ದೆಲ್ಲ ಕಂಪ್ಲೀಟ್ ಆಗಲಿ, ಅವ್ರದ್ದು ಡಿಸ್ಟರ್ಬ್ ಆಗೋದು ಬೇಡ ಅಂತ. ವೈಷ್ಣವಿದು ಶೂಟಿಂಗು ನನಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು, ಯಾಕಂದರೆ ಅವಳ ಜೊತೆಲೂ ಹೋಗಬೇಕು, ಅವಳಿಗೆ ಅಡುಗೆ ಮಾಡ್ಕೊಡ್ಬೇಕು. ಅವಳಿಗೆ ಹೊರಗಿನ ಊಟ ಅವಳಿಗಾಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಅವ್ರಿಗೆ ಅಡುಗೆ ಮಾಡೋದು, ಅವಳು ನೋಡ್ಕೊಳ್ಳೋದು, ಮತ್ತು ಎಜುಕೇಷನ್ನು ಮಾಡಬೇಕಾಗಿತ್ತು ಸೈಡ್ ಬೈ ಸೈಡ್. ಆಮೇಲೆ ಇನ್ನೊಂದು, ನನ್ನ ಫ್ಯಾಮ್ಲಿ ತುಂಬ ಸಪೋರ್ಟ್ ಇತ್ತು. ನಾನು ಎಲ್ಲಾದರೂ ಹೋದರೆ ನನ್ನ ನೋಟ್ಸ್ ಮಾಡಿಕೊಡೋದು, ನಮ್ಮ ಹಸ್ಬೆಂಡ್ ಕಾಲೇಜ್ನ ಕರ್ಕೊಂಬರೋದು, ಮತ್ತು ಫೀಸ್ ಕಟ್ಟೋದು, ನನ್ನ ಮಕ್ಕಳು ಫೀಸ್ ಕಟ್ಟಿದ್ರು. ಅದೆಲ್ಲ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನೀವು ಈ ಮಾತನ್ನು ಹೇಳಿ. ಅದೇ ನನಗೆ ಖುಷಿ ಆಗುತ್ತೆ. ನನ್ನ ಫ್ಯಾಮ್ಲಿನೇ ನಂಗೆ ತುಂಬ ಸಪೋರ್ಟು. ನನಗೆ ಯಾವಾಗಲೂ ಬೆನ್ನಿಗೆ ನಿಂತಿದ್ದು ನನ್ನ ಫ್ಯಾಮ್ಲಿ. ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ.